ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಮೊದಲನೇದಾಗಿ ಮಾಧ್ಯಮಗಳಿಗೆ ನಮ್ಮ ಈ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಸೋ ಮಚ್. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆಯಿತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲನಗರದಲ್ಲಿ ಇರೋರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ. ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಆ್ಯಂಡ್ ವರುಣ್ ಹೇಳ್ತಿದ್ರು ತುಂಬ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ಕೆ ಹೋಗೋಣ. ಆ್ಯಕ್ಚುಲಿ ಯಾರು ಹೇಳಿದ್ರು ನಮ್ಮಲ್ಲಿ, ಅದಕ್ಕೆ ನಾವು ಯಾರು ಹೇಳ್ತಾ ಇಲ್ಲ. ಇದು ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ, ಲವ್ ಆಯ್ತು, ಮದುವೆ ಆಗಿ ನಿಮ್ಮ ಮಧ್ಯೆ ಕೂತಿದ್ದೀವಿ. ಏಕಾಂಗಿ ನಿರೂಪಣೆಗೆ ಬ್ರೇಕ್ ಬಿದ್ದಿದೆ. ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಆ್ಯಂಡ್ ಬಹಳ ಆತ್ಮೀಯ ಸ್ನೇಹಿತರು ಅವರು. ಸೊ ಅವ್ರ ಥ್ರೂನೇ ಆಕ್ಚುಲಿ ಅಪ್ಪು ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ನಮ್ಮ ಸೇರಿಸಿದ್ದಾರೆ ಅಂತ. ರೋಷನ್ ಸರ್, ನಿಮಗೆ ಯಾಕಂದ್ರೆ ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಅದೇ ಯಾವಾಗ? ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ಈ ಅಂತ ಅಲ್ಲ, ನಿಮ್ಮ ಕಡೆಯಿಂದ ನಿಮ್ಮ ಬಗ್ಗೆ ಪರಿಚಯ ಕಡಿಮೆ ಇದೆ, ಅದಕ್ಕೆ ನೀವು ಮಾತಾಡಿ. ನಾನು ಏನೋ 5 ವರ್ಷದಿಂದ ಅವನು ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 yearsಯಿಂದ ವಿ ಬಿಕೇಮ್ ಕ್ಲೋಸ್. ಪುನೀತ ಪರ್ವ ಎಲ್ಲ ಮಾಡಿದ ಮೇಲೆ ಕ್ಲೋಸ್ ಆಗಿದ್ದು. ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ ಭೈರಪ್ಪ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಥ್ರೂ ಹರ್ ಐ ಮೆಟ್ ಅನು ಆ್ಯಂಡ್ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್. ಸೊ ನನಗೆ ಯಾವತ್ತೂ ಅನ್ಸಿಲ್ಲ ಶಿ ಇಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್. ಅನುಶ್ರೀ ಮೇಡಮ್ ಸೆಲೆಬ್ರಿಟಿ ಅಂದಾಗ ಒಂದು ಮಾತು ನೆನಪಾಯ್ತು, ಹೇಳ್ತಾ ಇದ್ರು. ಏನಿಲ್ಲ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅವಳು ಚೆನ್ನಾಗಿ ತಿಂತಾಳೆ. ಸೊ ಶಿ ಲೈಕ್ಸ್ ಇಟ್. ದರ್ಸ್ ನಥಿಂಗ್ ಮಚ್. ಸೊ ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತ ಬಂದ್ರೆ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್, ವೆರಿ ಡೌನ್ ಟು ಅರ್ತ್, ವೆರಿ ಕೈಂಡ್. ನಮ್ ಕೊಡಗಿನ ಸೊಸೆ ಆಗ್ತಾ ಇದ್ದೀರಾ. ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ನು ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ನ ತುಂಬ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು. ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ಐ ಆಮ್ ವೆರಿ ಕೈಂಡ್ ಅಂತ. ಆ್ಯಕ್ಚುಲಿ ಅವ್ರು ತುಂಬ ಕೈಂಡು. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನನಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದೆ. ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ನೆನ್ನೆ. ಅವರು ತುಂಬ ಖುಷಿ. ಬಟ್ ಎಲ್ಲ ಸೆಲೆಬ್ರೇಷನ್, ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ ಒಂದು ಒಳ್ಳೆ ಒಂದು ನಿಮಿಷ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದು ಬ್ಲೆಸ್ ಮಾಡಿದಂಥ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜಗದೀಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ನಿಶ್ವಿಕಾ, ಎಲ್ಲ ಅಂದರೆ ವಿ ಪಿ ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬ ಬ್ಯುಸಿ ಇದ್ದಾರೆ. ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಬಂದು ಬ್ಲೆಸ್ ಮಾಡಿದ್ದಾರೆ. ನನ್ನ ಖುಷಿನ ತನ್ನ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಅವ್ರಿನ್ನೂ ಒಳಗಡೆನೇ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ ನನ್ನ ಮದುವೆ ಕೆಲಸದಲ್ಲಿ. ಅವ್ರು ಹೇಳಿದರು ಅನು ಮದುವೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರು ಮುಂಚೆನೇ ಇವ್ರನ್ನ ನೋಡಿದ್ರು. ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್? ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟು ನಾನು ಅಣ್ಣನಿಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಂದರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ, ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ. ಇವತ್ತು ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ. ಅವರು ಕೊರಗಜ್ಜ ಸ್ವಾಮಿನ ತುಂಬ ಬಿಲೀವ್ ಮಾಡ್ತಾರೆ, ನಾವು ತುಂಬ ಬಿಲೀವ್ ಮಾಡ್ತೀವಿ. ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದ್ರು. ಅಷ್ಟು ಖುಷಿ ನನಗೆ ಆಯಿತು. ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್, ಇವಾಗ ಚೆನ್ನಾಗಿರುತ್ತೆ. ಮತ್ತೆ ನಾಡಿದಿಂದ ನನ್ನ ಕೆಲಸ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ. ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಟ್ ಕೆಲಸನೂ ಇಂಪಾರ್ಟೆಂಟ್. ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ. ಇವಾಗ ಮದ್ವೆನ
ಹಾಂ ಇನ್ನೂ ಇಲ್ಲೇ ಇದ್ದೀವಿ ಬನ್ನಿ. ಅಭಿಮಾನಿಗಳು ಹಾಂ ಇದ್ದಾರೆ ಬನ್ನಿ ಡಾಕ್ಟರ್. ಇಲ್ಲ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು. ಅಷ್ಟೂ ಸರಳ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಸರಳಕ್ಕಿಂತ ಒಂಚೂರು ನಾನೇನು ಹೇಳಕ್ ಮಾಡಿದ್ದೀವಿ ಅಲ್ವಾ. ನನಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು. ಆ್ಯಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಏನಂದರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ, ಇಷ್ಟೇ ಜನರ ಒಳಗಡೆ ನಾವು ಮಾಡಬೇಕಂತ. ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ಥರಾನೇ ಇದು ನಮ್ಮ ತುಳುನಾಡು ಸ್ಟೈಲಲ್ಲಿ ನಾವು ಮದುವೆ ಆಗಿದ್ದೀವಿ. ಬನ್ನಿಲ್ಲ ಊಟ ಮಾಡಿ. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ ಆ ಒಂದು ಕ್ವಶನ್ಸ್? ನಾನು IT ಫರ್ಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಎ ಕೋಟ್ಯಾಧಿಪತಿ ಎನಿಥಿಂಗ್. ಸೊ ಐ ವರ್ಕ್ ಫಾರ್ ಅನ್ IT ಕಂಪನಿ. ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಕೋಟ್ಯಾಧಿಪತಿ ಇರ್ತಾರೆ ಅವ್ರು ಅಷ್ಟೇ. ನೀವ್ ಹಾಕಿರೋದು ಇಲ್ಲ ಮ್ಯಾಮ್, ನಾನು ಅಲ್ಲ ಒಂದಿನ ಆ ಥರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 600 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಫೈ ಇಲ್ಲ ಸರ್, ದೀಪಿಕಾ ಮೇಡಮ್, ಇವರೇ ಹಾಕ್ಬಿಟ್ಟು ಈ ಒಂದು ಕ್ಷಣನ ಹೆಂಗೆ ಎಂಜಾಯ್ ಮಾಡಿದ್ರಿ, ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾದ್ರಿ ಇದು? ಅಂದರೆ ಮದುವೆ ಅನ್ನೋದು ಎಲ್ಲ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್. ಆ ಕನಸು ಇವತ್ತು ಬಹಳ ತಡವಾಗಿದ್ರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು. ಏನಂದರೆ ಎಲ್ಲರೂ ಕೇಳ್ತಾ ಇದ್ರು, ಏನಕ್ಕೆ ಇಷ್ಟು ಸಿಂಪಲಾಗಿ ಮದುವೆ ಆಗಿದ್ರೆ, ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ಬರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನು ನಾವು ತುಂಬ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ನೀವು ಭೇಟಿ ಮಾಡೋಣ. ಮೇಡಮ್, ಈಗ ಏಕಾಗಿ ನಿರೂಪಣೆಗೆ ಬ್ರೇಕ್ ಆಗಿ ಹೊಸ ಮನ್ವಂತರ ಅಂತ ಹೇಳಿದ್ರೆ, ಹೊಸ ಮನ್ವಂತರದ ಕನಸುಗಳು ನಿಮ್ಮ ಹತ್ರ ಹೇಗಿದೆ ಅಂತ? ಅಲ್ಲ ಆಯ್ತು, ಅಂದ್ರೆ ಒಂದ್ ರೀತಿ ಹೊಸ ಮನ್ವಂತರದ ಕನಸುಗಳು ಏನು ನಿಮ್ದು ಅಂತ? ಏನಿಲ್ಲ, ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್. ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ. ಹೌದು, ಅವರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ, ಅವ್ರ ಕೈ ರುಚಿಯಲ್ಲಿ ಅವ್ರ ಕೋಟ್ಯಾಧಿಪತಿ ಇಲ್ಲ. ಅವ್ರಿಗೆ ಪ್ಯಾಷನ್, ಅಡುಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ. ಅಂಡ್ ನನಗೆ ತಿನ್ನೋದು ತುಂಬಾ ಇಷ್ಟ. ನಾನು ಮಾಡ್ತೀನಿ ಅಡುಗೆ. ಗುರು ಯಾರು? ನಾನಾ? ಅವರು ಫಸ್ಟ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ತುಳು ಅರ್ಥ ಹಾಕೊಂಡು ಯಾಕೆ ಕೊಂಕಣಿ ಪಾತ್ರೆಯನ್ನು. ಸುಖ ದಾಂಪತ್ಯಕ್ಕೆ ಯಾರ್ಯಾರು ಯಾವ ರೀತಿ ಸಲಹೆ ಕೊಟ್ಟರು ನಿಮಗೆ? ಈಗ ಜಸ್ಟ್ ಇನ್ನು 5 ನಿಮಿಷ ಆಗಿರೋದು ಮದುವೆ ಆಗಿ, ಈಗಲೇ ಸಲಹೆ ಏನಿಲ್ಲ. ಬನ್ನಿ ಊಟ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಅಶೋಕ, ಕೈ ಯಾಕೆ ಹೇಳಿದ್ದೀರಾ? ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.